ನಮಸ್ಕಾರ ಮಕ್ಕಳೇ, ಬನ್ನಿ ಇವತ್ತೊಂದು ಮಜಾವಾದ ಕತೆ ಕೇಳೋಣ. ಈ ಕಥೆಯ ಹೆಸರು ಗಿಳಿ ಮತ್ತು ಜಾದೂ ಬೀಜ. ಪಿಂಕಿ ಅನ್ನೋ ಒಂದು ಮುದ್ದಾದ ಗಿಳಿಗೆ ಒಂದು ಜಾದೂ ಬೀಜ ಸಿಕ್ಕದಾಗ ಏನಾಯ್ತು ಅಂತ ತಿಳ್ಕೋಬೇಕು ಅಲ್ವಾ? ಹಾಗಾದ್ರೆ ಬನ್ನಿ ಶುರುವಾಡೋಣ. ಒಂದಾನೊಂದು ಕಾಲದಲ್ಲಿ ಒಂದು ದಟ್ಟವಾದ ಹಚ್ಚು ಹಸಿರಾದ ಕಾಡಿತ್ತು. ಅಬ್ಬಾ, ಎಂಥ ಸುಂದರವಾದ ಕಾಡು ಗೊತ್ತಾ ಅದು! ಎತ್ತರವಾದ ಮರಗಳು, ಬಣ್ಣ ಬಣ್ಣದ ಹೂಗಳು ಮತ್ತೆ ಜುಳುಜುಳು ಅಂತ ಹರಿಯೋ ಸಣ್ಣ ತೊರೆಗಳು ಎಲ್ಲವೂ ಸೇರಿ ಆ ಜಾಗ ಸ್ವರ್ಗದ ಹಾಗೆ ಇತ್ತು. ಅದೇ ಸುಂದರವಾದ ಕಾಡಲ್ಲಿ ನಮ್ಮ ಕಥೆಯ ಹೀರೋಯಿನ್ ಪಿಂಕಿ ಅಂತ ಒಂದು ಪುಟಾಣಿ ಗಿಳಿವಾಸವಾಗಿತ್ತು. ಅದರ ಗರಿಗಳು ಪಚ್ಚೆ ಹಸಿರು ಬಣ್ಣದಲ್ಲಿ ಸೂರ್ಯನ ಬೆಳಕಿಗೆ ಹೊಳೆತಿದ್ವು. ಪಿಂಕಿಗೆ ಆಕಾಶದಲ್ಲಿ ಹಾರೋದಂದ್ರೆ ಜೀವ. ಪ್ರತಿದಿನ ಬೆಳಿಗ್ಗೆ ಎದ್ದು ರೆಕ್ಕೆ ಬಡಿತಾ ಆಕಾಶಕ್ಕೆ ಹಾರಿ ಇಡೀ ಕಾಡನ್ನ ಒಂದು ಸುತ್ತು ಹಾಕಿ ಬರ್ತಿತ್ತು. ಅಷ್ಟೇ ಅಲ್ಲ, ಅದಕ್ಕೆ ಹಾಡು ಹೇಳೋದಂದ್ರೆ ಇನ್ನೂ ಇಷ್ಟ. ಒಂದು ಕೊಂಬೆಯಿಂದ ಇನ್ನೊಂದು ಕೊಂಬೆಗೆ ಜಿಗಿತಾ ಚಿಲಿಪಿಲಿ ಅಂತ ಹಾಡ್ತಾ ಆಹಾ, ಇಡೀ ದಿನ ಫುಲ್ ಖುಷಿಯಿಂದ ಇರ್ತಿತ್ತು. ಆದ್ರೆ ಹೀಗೆ ಸಂತೋಷವಾಗಿದ್ದ ಪಿಂಕಿಗೆ ಒಂದಿನ ಒಂದು ವಿಚಿತ್ರವಾದ ವಸ್ತು ಸಿಕ್ತು. ಆ ವಸ್ತುವೇ ಅವಳ ಜೀವನವನ್ನೇ ಬದಲಾಯಿಸಿದ್ದು. ಅದೇನ್ ಗೊತ್ತಾ? ಒಂದು ದಿನ ಪಿಂಕಿ ಆಟ ಆಡ್ತಾ ಆಡ್ತಾ ಕೆಳಗು ನೋಡಿದ್ರೆ ನೆಲದ ಮೇಲೆ ಏನೋ ಮಿಣ್ಮಿಣ್ಣಂತ ಹೊಡಿತಾ ಇತ್ತು. ಚಿನ್ನದ ಥರ ಕಾಣ್ತಿತ್ತು. ಕುತೂಹಲದಿಂದ ಪಿಂಕಿ ಮೆಲ್ಲಗೆ ಹಾರಿ ಕೆಳಗೆ ಬಂದು ನೋಡಿತು. ಪಿಂಕಿಗೆ ತುಂಬಾನೇ ಆಶ್ಚರ್ಯ ಆಯ್ತು. ಮನಸ್ಸಲ್ಲೇ, ಅಯ್ಯೋ, ಇದೇನಿದು ಇಷ್ಟೊಂದು ಹೊಳಿತಾ ಇದೆ? ಬೇರೆ ಯಾವ ಬೀಜನೂ ಹೀಗಿಲ್ವಲ್ಲ, ಇದರಲ್ಲಿ ಏನೋ ವಿಶೇಷ ಇರಬೇಕೋ ಅಂತ ಯೋಚನೆ ಮಾಡ್ತು ಪಿಂಕಿ. ಆಮೇಲೆ ನಿಧಾನವಾಗಿ ಆ ಬೀಜವನ್ನು ತನ್ನ ಕೊಕ್ಕಿನಲ್ಲಿ ಎತ್ತಿಕೊಂಡಿತು. ಆ ಪುಟ್ಟ ಬೀಜದಲ್ಲಿ ಅದೆಂಥ ಜಾದೂ ಇತ್ತು ಅಂತ ಪಿಂಕಿಗೆ ಸ್ವಲ್ಪನೂ ಗೊತ್ತಿರಲಿಲ್ಲ. ಆ ಬೀಜವನ್ನ ಕೊಕ್ಕಲ್ಲಿ ಹಿಡ್ಕೊಂಡು ಏನ್ ಮಾಡೋದು ಅಂತ ಯೋಚನೆ ಮಾಡಿತು. ಆಗ ಅದಕ್ಕೊಂದು ಒಳ್ಳೆ ಐಡಿಯಾ ಬಂತು. ಮೊದಲು ಆ ಬೀಜವನ್ನ ಮೆಲ್ಲಗೆ ಮಣ್ಣಲ್ಲಿ ಇಟ್ಟಿತು. ಆಮೇಲೆ ಪ್ರತಿದಿನ ಸ್ವಲ್ಪನೂ ಮರಿದೆ ಅದಕ್ಕೆ ನೀರ್ ಹಾಕ್ತಾ ಬಂತು. ನೋಡ್ತಿದ್ದ ಹಾಗೆ ಏನಾಯ್ತು ಗೊತ್ತಾ? ಆ ಬೀಜದಿಂದ ಒಂದು ಪುಟಾಣಿ ಗಿಡ ಬಂತು. ಆಮೇಲೆ ಒಂದು ದೊಡ್ಡ ಸುಂದರವಾದ ಮರನೇ ಆಗೋಯ್ತು. ಆದರೆ ಇದು ಸುಮ್ಮನೆ ಮರ ಆಗಿರಲಿಲ್ಲ, ಅದೊಂದು ಜಾದೂ ಮರ. ಅದರ ತುಂಬಾ ಬಣ್ಣ ಬಣ್ಣದ ಹಣ್ಣುಗಳು, ಕೆಂಪು, ಹಳದಿ, ಕೇಸರಿ, ನೋಡೋಕೆಷ್ಟು ಚಂದ ಅಂದ್ರೆ. ಆ ಹಣ್ಣುಗಳಿಂದ ಬರ್ತಿದ್ದ ಸುವಾಸನೆ ಇದೆಯಲ್ಲ, ಅಬ್ಬಬ್ಬಾ, ಇಡೀ ಕಾಡೆಲ್ಲ ಹರಡಿತ್ತು. ಇಷ್ಟೆಲ್ಲ ಕಷ್ಟಪಟ್ಟು ಬೆಳೆಸಿದ ಮರದಲ್ಲಿ ಇಷ್ಟು ರುಚಿಯಾದ ಹಣ್ಣು ಬಂದಿರೋದು ನೋಡಿ ಪಿಂಕಿಗೆ ಫುಲ್ ಖುಷಿ. ಆದ್ರೆ ಆ ಹಣ್ಣುಗಳನ್ನೆಲ್ಲ ತಾನೇ ಒಬ್ಳೇ ತಿಂದುಬಿಡೋಣ ಅಂತ ಅನ್ಕೊಂಡಿತ್ತ? ಇಲ್ಲವೇ ಇಲ್ಲ. ಹಾಗಾದೇನ್ ಮಾಡ್ತು? ಪಿಂಕಿ ತನ್ನೆಲ್ಲ ಫ್ರೆಂಡ್ಸ್ನ ಕರೀತು. ನೋಡಿ, ಅಲ್ಲಿ ಅಳಿಲು, ಮೊಲ, ಜಿಂಕೆ ಎಲ್ರೂ ಬಂದ್ರು. ಎಲ್ರಿಗೂ ಆ ಸಿಹಿಯಾದ ಹಣ್ಣುಗಳನ್ನ ಕೊಟ್ಟು ಎಲ್ರೂ ಒಟ್ಟಿಗೆ ತಿಂದು ಆ ಮರದ ಕೆಳಗೆ ಆಟ ಆಡಿದ್ರು. ಎಷ್ಟು ಸಂತೋಷವಾಗಿತ್ತು ಗೊತ್ತಾ ಆ ಜಾಗ! ಎಲ್ರೂ ಹೀಗೆ ಖುಷಿಯಾಗಿರೋದ್ನ ನೋಡಿ ಆ ಮರದಿಂದ ಒಂದು ಧ್ವನಿ ಬಂತು. ಅದು ಹೀಗೆ ಹೇಳಿತು, ಪಿಂಕಿ, ಒಳ್ಳೆ ಮನಸ್ಸು ಮತ್ತೆ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಯಾವಾಗ್ಲೂ ಒಳ್ಳೆದೇ ಆಗುತ್ತೆ. ನೀನು ಎಲ್ಲರ ಜೊತೆ ಹಂಚ್ಕೊಂಡಿದ್ದಕ್ಕೆ ನಿನ್ನ ಸಂತೋಷ ಡಬಲ್ ಆಗಿದೆ. ಆ ಜಾದೂ ಮರದ ಮಾತು ಕೇಳಿ ಪಿಂಕಿಯ ಹೃದಯಕ್ಕೆ ಇನ್ನೂ ಖುಷಿಯಾಯ್ತು. ತನ್ನ ಒಳ್ಳೆ ಕೆಲ್ಸಕ್ಕೆ ಒಳ್ಳೆ ಮಾತು ಕೇಳಿದ್ವಲ್ಲ ಅಂತ. ಅದು ರೆಕ್ಕೆ ಬಡಿತಾ ಮತ್ತಷ್ಟು ಜೋರಾಗಿ ಇಂಪಾಗಿ ಹಾಡೋಕ್ ಶುರು ಮಾಡ್ತು. ಹಾಗಾದ್ರೆ ಈ ಚಂದದ ಕಥೆಯಿಂದ ನಾವು ಏನ್ ಕಲ್ತ್ವಿ? ಪಿಂಕಿಯ ಈ ಜಾದೂ ಬೀಜದ ಕಥೆ ನಮ್ಗೆ ಒಂದು ತುಂಬಾನೇ ಮುಖ್ಯವಾದ ಪಾಠ ಹೇಳಿಕೊಡುತ್ತೆ. ಕಥೆಯ ನೀತಿ ಏನು ಅಂದ್ರೆ, ನಾವು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಮತ್ತು ಎಲ್ಲರ ಬಗ್ಗೆ ಒಳ್ಳೆ ಮನಸ್ಸಿಟ್ಕೊಂಡ್ರೆ ನಮ್ಗೆ ಯಾವಾಗ್ಲೂ ಒಳ್ಳೆ ಫಲಿತಾಂಶನೇ ಸಿಗುತ್ತೆ. ನೋಡಿ, ಪಿಂಕಿ ಕಷ್ಟಪಟ್ಟಿದ್ದಕ್ಕೆ ಜಾದೂ ಮರ ಸಿಕ್ತು, ಒಳ್ಳೆ ಮನಸ್ಸಿದ್ದಕ್ಕೆ ಎಲ್ಲರ ಪ್ರೀತಿನೂ ಸಿಕ್ತು. ಹಾಗೇನೆ ನಾವು ಕೂಡ ಕಷ್ಟಪಟ್ಟು ಒಳ್ಳೆ ಕೆಲಸಗಳನ್ನ ಮಾಡಿದ್ರೆ ನಮ್ಮ ಜೀವನದಲ್ಲೂ ಖಂಡಿತ ಅದ್ಭುತಗಳು ನಡೆಯುತ್ತೆ ಅಲ್ವಾ? ನಿಮ್ಮ ಪರಿಶ್ರಮದಿಂದ ಏನೆಲ್ಲ ಒಳ್ಳೆ ಕೆಲಸಗಳನ್ನ ಮಾಡ್ಬೋದು ಅಂತ ಒಂದ್ಸಲ ಯೋಚನೆ ಮಾಡಿ ನೋಡಿ. ಸರಿ, ಮತ್ತೆ ಸಿಗೋಣ. ಮಕ್ಕಳೇ, ನಿಮಗೆ ಈ ಕಥೆ ಇಷ್ಟ ಆಯ್ತಾ? ಇನ್ನೂ ಹೀಗೆಯೇ ಮುದ್ದಾದ ಕನ್ನಡ ಕಥೆಗಳು ನೋಡಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಮತ್ತೆ ಇನ್ನೊಂದು ಹೊಸ ಕಥೆಯಲ್ಲಿ ಭೇಟಿಯಾಗೋಣ. ಬಾಯ್ ಮಕ್ಕಳೇ.